ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡಿರುವ ಘಟನೆ ನಡೆದಿದೆ. ಗುರುಮಿಟ್ಕಲ್ನಲ್ಲಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಅಸ್ತಮಾ ರೋಗಿಗಳು ನೆಬುಲೈಸೇಷನ್ಗೋಸ್ಕರ ಬಸ್ ಸ್ಟ್ಯಾಂಡ್ಗೆ ಬಂದು ಆ ನೆಬುಲೈಸೇಷನ್ ಯಂತ್ರವನ್ನ ಅಲ್ಲಿ ವಿದ್ಯುತ್ ಸಂಪರ್ಕದೊಂದಿಗೆ ಬಳಸಿರುವ ಘಟನೆ ವರದಿಯಾಗಿದೆ. ಯಾದಗಿರಿಯ ಗುರುಮಟ್ಕಲ್ನಲ್ಲಿ ನಡೆದಿರುವ ಘಟನೆ. ವಿದ್ಯುತ್ ಸಮಸ್ಯೆಯಿಂದಾಗಿ ರೋಗಿಗಳು ಪರದಾಡಿದ್ದಾರೆ. ಅದರಲ್ಲೂ ಅಸ್ತಮಾ ಸಮಸ್ಯೆ ಇರುವವರು ಹಾಗೆ ಕೆಮ್ಮು ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋ ರೋಗಿಗಳು ವಿದ್ಯುತ್ ಸಮಸ್ಯೆಯಿಂದಾಗಿ ಪರದಾಡಿರುವ ಘಟನೆ. ಬಸ್ ಸ್ಟಾಪ್ ಬಂದು ಅಲ್ಲಿರುವ ಕರೆಂಟ್ ಸಪ್ಲೈಯನ್ನ ಬಳಸಿಕೊಂಡಿದ್ದಾರೆ. ಯಾದಗಿರಿಯ ಗುರುಮಟ್ಕಲ್ನ ಕಾಕಲವಾರ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡಿದ್ದಾರೆ. ದಿನೇಶಪ್ಪ ಅನ್ನೋರಿಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇತ್ತು. ಹೀಗಾಗಿ ಇದೀಗ ಹೈದರಾಬಾದ್ಗೆ ಅವರನ್ನ ರವಾನೆ ಮಾಡಲಾಗಿದೆ. ಕರೆಂಟ್ ಇಲ್ಲದೆ ಹೃದಯ ಸಂಬಂಧಿ ಸಮಸ್ಯೆ ಹಾಗೆ ಅಸ್ತಮಾ ರೋಗಿಗಳು ಪರದಾಡಿದ್ದಾರೆ. అది చెప్పు కరెక్ట్ ఊర్లో కరెంట్ లేదని చెప్పు చెప్పు ఊర్లో కరెంట్ లేదని చెప్పు ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿಯಿಂದಲೂ ಕೂಡ ಕರೆಂಟ್ ಇಲ್ವಂತೆ. ನೆಬುಲೈಸೇಷನ್ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ. ಹೀಗಾಗಿ ಕರೆಂಟ್ ಹುಡ್ಕೊಂಡು ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ. ಬಸ್ ನಿಲ್ದಾಣದಲ್ಲಿ ನೆಬುಲೈಸರ್ ಹಾಕೊಂಡು ರೋಗಿ ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿರೋದು. ಯಾದಗಿರಿಯ ಗುರುಮಟ್ಕಲ್ನ ಕಾಕಲವಾರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇದೀಗ ಆರೋಗ್ಯ ಹೆಚ್ಚು ಕಮ್ಮಿಯಾಗಿ ಈ ರೋಗಿ ಭೀಮೇಶಪ್ಪ ಅನ್ನುವರನ್ನ ಹೈದರಾಬಾದ್ಗೆ ರವಾನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಏನಾಯ್ತು ಸಮಸ್ಯೆ? ಕರೆಂಟ್ ಯಾಕಿಲ್ಲ? ಹಾಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ನೆಬುಲೈಸೇಷನ್ ಮಾಡ್ಕೊಳ್ಬೇಕು ಅಂದ್ರೆ ಎಂಥ ವ್ಯವಸ್ಥೆ ಇದೆ ಅಲ್ಲಿ ಅಂತ? ಸ್ಮಿತಾ, ನಿನ್ನೆ ಸಂಜೆಯಿಂದಲೂ ಕೂಡ ಏನು ಕಾಕಲ್ವಾರ ಗ್ರಾಮದಲ್ಲಿ ಕರೆಂಟ್ ಇಲ್ಲದೆ ಇರೋದ್ರಿಂದ ಅಲ್ಲಿರುವಂತಹ ಹೃದಯ ಸಂಬಂಧಿ ಮತ್ತು ಅಸ್ತಮಾ ರೋಗಿಗಳು ಪರದಾಡಿರುವಂತದ್ದು. ಅಂದ್ರೆ ಆ ಕಾಕಲ್ವಾರ ಗ್ರಾಮದ ಒಬ್ಬ ವೃದ್ಧ ಅಂತಂದ್ರೆ 65 ವರ್ಷದ ಭೀಮಸಪ್ಪ ಅನ್ನುವಂತ ರೋಗಿ ತೀವ್ರವಾಗಿ ಅಸ್ತಮಾ ರೋಗದಿಂದ ಬಳಲ್ತಾ ಇದ್ದ. ಈತನಿಗೆ ನೆಬುಲೈಸರ್ ಹಚ್ಚಬೇಕಾದಂತ ಅವಶ್ಯಕತೆ ಇತ್ತು. ಆದ್ರೆ ಆ ಒಂದು ಗ್ರಾಮದಲ್ಲಿ ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಅವರು ನೇರವಾಗಿ ಏನೋ ಗುರುಮಿಟ್ಕಲ್ ಪಟ್ಟಣದ ಒಂದು ಹೇಳಿ ಕೇಳಿ ಯಾದಗಿರಿ ಭಾಗದ ಗ್ರಾಮ. ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ವಂತೆ. ಹೀಗಾಗಿ ಬಸ್ ಸ್ಟ್ಯಾಂಡಿಗೆ ಬಂದು ನೆಬುಲೈಸೇಷನ್ ಮಾಡ್ಕೊಂಡಿದ್ದಾರೆ. ನಂತರದಲ್ಲಿ ಆರೋಗ್ಯ ಏರುಪೇರಾದ ಹಿನ್ನೆಲೆಯಲ್ಲಿ ಇವರನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ. ಕಟ್ಟಕಡೆಯ ಗ್ರಾಮದವರೆಗೂ ಕೂಡ ಅಭಿವೃದ್ಧಿ ಯೋಜನೆಗಳನ್ನು ತಲುಪಿಸುತ್ತೇವೆ ಅಂತ ಹೇಳೋ ಜನಪ್ರತಿನಿಧಿಗಳು ಮೂಲ ಸೌಕರ್ಯ ಕೂಡ ಒದಗಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಗ್ರಾಮಸ್ಥರಾದ ಶಿವು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಇದು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ಇದೆಯಾ? ಮೇಡಮ್, ಇದ್ದೇ ಇರುತ್ತೆ ಮೇಡಮ್. ಏನ್ ಹೇಳ್ತಾರೆ ಸರ್? ಮಳೆ ಬಂದ ತಕ್ಷಣ ತೆಗಿತಾರೆ ಮೇಡಮ್. ಇದರಿಂದ ರೋಗಿಗಳಿಗೆ, ಅದರಲ್ಲೂ ಈಗ ನಾವು ಸುದ್ದಿ ಪ್ರಸಾರ ಮಾಡ್ತಿದ್ದೀವಿ ಭೀಮೇಶಪ್ಪ ಅಂತ ಹೇಳಿ, ಅವ್ರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ ಆರೋಗ್ಯದಲ್ಲಿ ಅನ್ನೋದು. ಹಾ ಮೇಡಮ್. ರೈಟ್, ಧನ್ಯವಾದ ಶಿವು ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. పట్నం పోతాను ఆరాం లేదా? ఎన్ని రోజుల నుంచి ఆరాం లేదు? 8 నెలల ఇప్పుడు కరెంట్ లేక బస్ పెట్టుకున్నారు. అది చెప్పు కరెక్ట్ ఊర్లో కరెంట్ లేదని చెప్పు ఊర్లో కరెంట్ లేదని చెప్పు ఎందుకు బస్ స్టాండ్కి వచ్చింది? బస్ స్టాండ్ ఎందుకు పెట్టుకున్నాం? ఎప్పటి నుంచి? మాపటి నుంచి పట్నం పోతాను ఆరాం లేదా? ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡಿರುವ ಘಟನೆ ನಡೆದಿದೆ. ಗುರುಮಿಟ್ಕಲ್ನಲ್ಲಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಅಸ್ತಮಾ ರೋಗಿಗಳು ನೆಬುಲೈಸೇಷನ್ಗೋಸ್ಕರ ಬಸ್ ಸ್ಟ್ಯಾಂಡ್ಗೆ ಬಂದು ಆ ನೆಬುಲೈಸೇಷನ್ ಯಂತ್ರವನ್ನ ಅಲ್ಲಿ ವಿದ್ಯುತ್ ಸಂಪರ್ಕದೊಂದಿಗೆ ಬಳಸಿರುವ ಘಟನೆ ವರದಿಯಾಗಿದೆ. ಯಾದಗಿರಿಯ ಗುರುಮಟ್ಕಲ್ನಲ್ಲಿ ನಡೆದಿರುವ ಘಟನೆ. ವಿದ್ಯುತ್ ಸಮಸ್ಯೆಯಿಂದಾಗಿ ರೋಗಿಗಳು ಪರದಾಡಿದ್ದಾರೆ.
ಅದರಲ್ಲೂ ಅಸ್ತಮಾ ಸಮಸ್ಯೆ ಇರುವವರು ಹಾಗೆ ಕೆಮ್ಮು ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋ ರೋಗಿಗಳು ವಿದ್ಯುತ್ ಸಮಸ್ಯೆಯಿಂದಾಗಿ ಪರದಾಡಿರುವ ಘಟನೆ. ಬಸ್ ಸ್ಟಾಪ್ ಬಂದು ಅಲ್ಲಿರುವ ಕರೆಂಟ್ ಸಪ್ಲೈಯನ್ನ ಬಳಸಿಕೊಂಡಿದ್ದಾರೆ. ಯಾದಗಿರಿಯ ಗುರಮಟ್ಕಲ್ನ ಕಾಕಲವಾರ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡಿದ್ದಾರೆ. ಭೀಮೇಶಪ್ಪ ಅನ್ನೋರ್ಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇತ್ತು. ಹೀಗಾಗಿ ಇದೀಗ ಹೈದರಾಬಾದ್ಗೆ ಅವರನ್ನ ರವಾನೆ ಮಾಡಲಾಗಿದೆ. ಕರೆಂಟ್ ಇಲ್ಲದೆ ಹೃದಯ ಸಂಬಂಧಿ ಸಮಸ್ಯೆ ಹಾಗೆ ಅಸ್ತಮಾ ರೋಗಿಗಳು ಪರದಾಡಿದ್ದಾರೆ. ಕರೆಂಟ್ ಲೆಕ್ಕ ಬಸ್ ಹಿಡ್ಕೊಳೋರು ಅದೇ ಚೆಂಬು ಊರ ಕರೆಂಟ್ ಇಲ್ಲ ಚೆಂಬ ಊರ ಕರೆಂಟ್ ಇಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿಯಿಂದಲೂ ಕೂಡ ಕರೆಂಟ್ ಇಲ್ವಂತೆ. ನೆಬ್ಯುಲೈಸೇಷನ್ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ. ಹೀಗಾಗಿ ಕರೆಂಟ್ ಹುಡ್ಕೊಂಡು ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ. ಬಸ್ ನಿಲ್ದಾಣದಲ್ಲಿ ನೆಬ್ಯುಲೈಸರ್ ಹಾಕೊಂಡು ರೋಗಿ ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿರೋದು. ಯಾದಗಿರಿಯ ಗುರಮಟ್ಕಲ್ನ ಕಾಕಲವಾರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇದೀಗ ಆರೋಗ್ಯ ಹೆಚ್ಚು ಕಮ್ಮಿಯಾಗಿ ಈ ರೋಗಿ ಭೀಮೇಶಪ್ಪ ಅನ್ನುವರನ್ನ ಹೈದರಾಬಾದ್ಗೆ ರವಾನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಏನಾಯ್ತು ಸಮಸ್ಯೆ? ಕರೆಂಟ್ ಯಾಕಿಲ್ಲ? ಹಾಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ನೆಬ್ಯುಲೈಸೇಷನ್ ಮಾಡ್ಕೊಳ್ಬೇಕು ಅಂದ್ರೆ ಎಂಥ ವ್ಯವಸ್ಥೆ ಇದೆ ಅಲ್ಲಿ ಅಂತ? ಸ್ಮಿತಾ, ನಿನ್ನೆ ಸಂಜೆಯಿಂದಲೂ ಕೂಡ ಕಾಕಲ್ವಾರ್ ಗ್ರಾಮದಲ್ಲಿ ಕರೆಂಟ್ ಇಲ್ಲದೆ ಇರೋದ್ರಿಂದ ಅಲ್ಲಿರುವಂತಹ ಹೃದಯ ಸಂಬಂಧಿ ಮತ್ತು ಅಸ್ತಮಾ ರೋಗಿಗಳು ಪರದಾಡಿರುವಂತದ್ದು. ಅಂದ್ರೆ ಆ ಕಾಕಲ್ವಾರ ಗ್ರಾಮದ ಒಬ್ಬ ವೃದ್ಧ ಅಂತಂದ್ರೆ 65 ವರ್ಷದ ಭೀಮಶಪ್ಪ ಅನ್ನುವಂತ ರೋಗಿ ತೀವ್ರವಾಗಿ ಅಸ್ತಮಾ ರೋಗದಿಂದ ಬಳಲ್ತಾ ಇದ್ದ. ಈತನಿಗೆ ನೆಬ್ಯುಲೈಸರ್ ಹಚ್ಚಬೇಕಾದಂತ ಅವಶ್ಯಕತೆ ಇತ್ತು. ಅದೇ ಆ ಒಂದು ಗ್ರಾಮದಲ್ಲಿ ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಅವರು ನೇರವಾಗಿ ಗುರುಮಿಟ್ಕಲ್ ಪಟ್ಟಣದ ಒಂದು ಹೇಳಿ ಕೇಳಿ ಯಾದಗಿರಿ ಭಾಗದ ಗ್ರಾಮ. ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ವಂತೆ. ಹೀಗಾಗಿ ಬಸ್ ಸ್ಟ್ಯಾಂಡಿಗೆ ಬಂದು ನೆಬ್ಯುಲೈಸೇಷನ್ ಮಾಡ್ಕೊಂಡಿದ್ದಾರೆ. ನಂತರದಲ್ಲಿ ಆರೋಗ್ಯ ಏರುಪೇರಾದ ಹಿನ್ನೆಲೆಯಲ್ಲಿ ಇವರನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ. ಕಟ್ಟಕಡೆಯ ಗ್ರಾಮದವರೆಗೂ ಕೂಡ ಅಭಿವೃದ್ಧಿ ಯೋಜನೆಗಳನ್ನು ತಲುಪಿಸುತ್ತೇವೆ ಅಂತ ಹೇಳೋ ಜನಪ್ರತಿನಿಧಿಗಳು ಮೂಲ ಸೌಕರ್ಯ ಕೂಡ ಒದಗಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಗ್ರಾಮಸ್ಥರಾದ ಶಿವು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಇದು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ಇದೆಯಾ? ಮೇಡಮ್, ಇದ್ದೇ ಇರುತ್ತೆ ಮೇಡಮ್. ಏನ್ ಹೇಳ್ತಾರೆ ಸರ್? ಮಳೆ ಬಂದ ತಕ್ಷಣ ತೆಗಿತಾರೆ ಮೇಡಮ್. ಇದರಿಂದ ರೋಗಿಗಳಿಗೆ, ಅದರಲ್ಲೂ ಈಗ ನಾವು ಸುದ್ದಿ ಪ್ರಸಾರ ಮಾಡ್ತಿದ್ದೀವಿ ಭೀಮೇಶಪ್ಪ ಅಂತ ಹೇಳಿ, ಅವ್ರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ ಆರೋಗ್ಯದಲ್ಲಿ ಅನ್ನೋದು. ಹಾ ಮೇಡಮ್. ರೈಟ್, ಧನ್ಯವಾದ ಶಿವು ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಪಟ್ನಾ ಗೊತ್ತಲ್ವಾ ಆರಾಮದ ಎನ್ రోజుల నుంచి ಆರಾಮ ನಿಮ್ದೆಲ್ಲ ಕರೆಂಟ್ ಲೆಕ್ಕ ಬಸ್ ಹಿಡ್ಕೊಳೋರು ಅದೇ ಚೆಂಬು ಊರ ಕರೆಂಟ್ ಇಲ್ಲ ಚೆಂಬ ಊರ ಕರೆಂಟ್ ಇಲ್ಲ ఎందుకు బస్ స్టాండ్కి వచ్చింది బస్ స్టాండ్ ఎందుకు పెట్టుకున్నాం ఎప్పటి నుంచి మాపటి నుంచి పట్నం పోతాను రా ఆరాం లేదా